ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ಟಾರ್ ಪ್ಲೇಯರ್ಗಳು ಆಟದ ಹೊಸ ಆಟಗಾರರಿಗೆ ಅಡ್ಡಗೋಡೆ ಆಗ್ತಾರೆ ಅನ್ನುವಂಥ ಒಂದು ಮನೋವೃತ್ತಿಯವರು ಇದ್ದಾರೆ ಅಂತೇಳಿ ನಾವೀಗಾಗಲೇ ಭಾಳ ಸಲ ಇದನ್ನು ಗಮನಿಸಿದ್ದೀವಿ. ಅವ್ರಿಗೊಂದು ರೀತಿ ಸ್ಟಾರ್ ಪ್ಲೇಯರ್ ಬಗ್ಗೆ ಒಂದು ಪೂರ್ವಾಗ್ರಹ ಪೀಡಿತ ಭಾವನೆ ಇರ್ಬೋದು. ಹೌದು, ಅದು ಸರಿನೇ ಇಲ್ಲ ಅಂತಲ್ಲ. ಒಬ್ಬ ವ್ಯಕ್ತಿಯನ್ನು ನಾವು ಅತಿಯಾಗಿ ನಂಬಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ಒಂದು ಅಂಥವ್ರಿಗೆ ಒಪ್ಪು ನಾವು ಮಾತನ್ನು. ಆದರೆ ಅದರಿಂದ ನಿಜವಾದ ಪ್ರತಿಭಾವಂತರಿಗೆ ಅವಕಾಶ ಸಿಗಬೇಕು ಅನ್ನೋದು ಭಾಳ ಮುಖ್ಯ ಅದ. ಆ ನೆಲೆಯಲ್ಲಿ ನೋಡಿದಾಗ ಸಚಿನ್ ಅವ್ರಿಗೆ ಮೇಲ್ಮೇಲೆ ಕೊಟ್ಟಿದ್ದಕ್ಕೆ ಅವರಲ್ಲಿರೋ ಪ್ರತಿಭೆ ರೀ, ಹಾರ್ಡ್ ವರ್ಕ ಸಚಿನ್ ಅವ್ರಿಗೆ ಸಿಕ್ಕಿದ್ದು. ಗಂಗೂಲಿ ಅವ್ರಿಗೆ ಸಹ ಅದೇ ರೀತಿಯಾಗಿದ್ದು. ಹೌದು, ಗವಾಸ್ಕರ್ ಅವ್ರು ಬೆಳೆದಿದ್ದರು, ಅವ್ರದ್ದು ಲಾಬಿ ನಡೆಸ್ತಾ ಇದ್ದರು, ಕಪಿಲ್ ದೇವ್ ಲಾಬಿ ನಡೆಸ್ತಾ ಇದ್ದರು ಅಂತ ಏನೋ ಅನ್ಬೋದು ನಾವು ಇವತ್ತು. ಆದರೆ ಅವ್ರು ಮೆರಿಟ್ ಇದ್ದಾಗ ಅವ್ರು ಬಿಡೋದು ಹೇಗಂತ. ವೈಭವ್ ಸೂರ್ಯವಂಶದ ನೋಡಿದ್ವಿ ನಾವು ಆಟ, ಒಂದಲ್ಲ ಎರಡಲ್ಲ 19ರ ಒಳಗಿನವ್ರು ಆಡೋದ್ರಲ್ಲಿ ನೋಡಿದ್ದೀವಿ. 7 ಶತಕ ಹೊಡೆದಾರ ಒಳಗೆ ಇಂಟರ್ನ್ಯಾಷನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲೇ. ಅದೇ ಕಾಲಕ್ಕೆ IPLದಲ್ಲಂತೂ ಆರೆಂಜ್ ಕ್ಯಾಪ್ ತೊಗೊಳ್ಳೋಂಥ ಹುಡುಗರು, ಬಾಲ್ ಇರೋದು ಬಿಡಿದಕ ಇರುವಂಥದ್ದು, ಅದಕ್ಕಿರುವಂಥ ಟೆಕ್ನಿಕ್ ಹೀಗೆಲ್ಲ ಡೆವಲಪ್ ಆದಂಥವ್ರು. ಅವ್ರನ್ನ ತೊಗೊಳ್ಳೋದು ಅವಶ್ಯಕತೆ ಅಂತೇಳಿ. ಈಗ ನೋಡ್ರಿ, ಹೋಯ್ತು ಐರ್ಲೆಂಡ್ ಆಯಿತು, ಸೋತರು ಬಂದರು. ಈಗ ನಿನ್ನೆ ನಡೆದಂತಹ ಇಂಗ್ಲೆಂಡ್ ವಿರುದ್ಧ ಮ್ಯಾಚಲ್ಲೂ ತೊಗೊಂಡಿಲ್ಲ ಅವರನ್ನು. ಯಾಕಂತೇಳಿ ಹೋಗಲಿ ಬಿಡಪ್ಪ, ಆರಂಭದಲ್ಲಿ ಚೆನ್ನಾಗಿ ಆಡಿದ್ರ ಸ್ಯಾಮ್ಸನ್ ಅಥವಾ ಅವ್ರ ಜೊತೆಗಿದ್ದಂಥವ್ರು ಇನ್ನೊಬ್ಬ ಕಿಶನ್, ಇಲ್ಲ ಅವ್ರು ಚೆನ್ನಾಗಿ ಆಡಲಿಲ್ಲ. 15 ರನ್ ಆಗೋದ್ರಲ್ಲಿ ಔಟ್ ಆಗಿ ಹೋಗ್ಬಿಟ್ರು. ಕಿಶನ್ ಅವ್ರನ್ನಾಗಿರ್ಬೋದು, ಸ್ಯಾಮ್ಸನ್ ಅವ್ರನ್ನಾಗಿರ್ಬೋದು, ಹೌದು ಅನುಭವಸ್ಥರು, ಹಿರಿಯರು, ಇಡೋಳದು ಒಳ್ಳೆಯದು ಇಲ್ಲ ಅಂತಲ್ಲ. ಆದರೆ ಅವ್ರಿಗಿಂತಲೂ ಅವ್ರ ಮೀರಿದಂಥ ಒಂದು ಪ್ರತಿಭೆಯಲ್ಲಿದ್ದಾಗ ಅವ್ರಿಗೆ ಅವಕಾಶ ಕೊಡೋದು ಅನ್ಯಾಯ ಮಾಡಿದಂಗೆ ಅಲ್ಲೇನು. ಇನ್ನು ಸಣ್ಣ ವಯಸ್ಸಿನವ್ರು ತಿಳ್ಕೊಂಡು ಸಚಿನ್ ಅವ್ರಿಗೆ ಅವಕಾಶ ಕೊಡೋದು ಹೋಗಿದ್ರು. 16 ವರ್ಷದಾಗ ನಮ್ಮ ಸಚಿನ್ ಸಿಗ್ತಾ ಇದ್ದಾನೆ.